ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, 384 ಗ್ರೂಪ್ ಎ, ಗ್ರೂಪ್ ಬಿಯ KAS ಹುದ್ದೆಗಳ ನೇಮಕಾತಿಗೆ ಇದೀಗ ಚಾಲನೆಯನ್ನು ದೊರೆತಿದೆ. ಪ್ರಕ್ರಿಯೆ ಶುರು ಮಾಡಲು KPSCಯು DPR ಪತ್ರ ಅಂದರೆ DPR ಪತ್ರವನ್ನು ಹೊರಡಿಸಿದೆ. ಇಲ್ಲಿ ಬಹು ನಿರೀಕ್ಷಿತ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ 384 ಹುದ್ದೆಗಳ ನೇಮಕಾತಿಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ DPAR ಹಸಿರು ನಿಶಾನೆಯನ್ನ ತೋರಿದ್ದು ಇಲಾಖೆವಾರು ಹುದ್ದೆಗಳ ಸಂಖ್ಯೆಯನ್ನು ಶುಕ್ರವಾರ ಬಿಡುಗಡೆಯನ್ನ ಮಾಡಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ ಎ ನಲ್ಲಿ 159 ಹುದ್ದೆಗಳು ಮತ್ತು ಗ್ರೂಪ್ ಬಿ ನಲ್ಲಿ 225 ಹುದ್ದೆಗಳ ವಿವರಗಳೊಂದಿಗೆ KPSC ಕಾರ್ಯದರ್ಶಿಗೆ ಪತ್ರ ಬರೆದಿರುವ DPAR ಕಾರ್ಯದರ್ಶಿಗಳು 2024-2024ನೇ ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನಿಯಮಗಳು 1997ರ ಅನುಸಾರ ಜಾರಿಯಲ್ಲಿರುವ ನಿಯಮಗಳಂತೆ ಷರತ್ತುಗಳನ್ನು ಅಳವಡಿಸಿ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಂದಾಯ ಇಲಾಖೆಯಲ್ಲಿ 41 ತಹಶೀಲ್ದಾರ್ ಹುದ್ದೆಗಳು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ 59 ಹುದ್ದೆಗಳು, ಆರ್ಥಿಕ ಇಲಾಖೆಯಲ್ಲಿ ಸಹಾಯಕ ಖಜಾನೆ ಅಧಿಕಾರಿ 49 ಹುದ್ದೆಗಳು, DPAR ಇಲಾಖೆಯಲ್ಲಿ ಸಹಾಯಕ ಆಯುಕ್ತರು 40 ಹುದ್ದೆಗಳು, ವಾಣಿಜ್ಯ ತೆರಿಗೆಗಳ ಆಯುಕ್ತರು 41 ಹುದ್ದೆಗಳು, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯ ನಿರ್ವಾಹಕ ಅಧಿಕಾರಿಗಳು 40 ಹುದ್ದೆಗಳು, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರು 20 ಹುದ್ದೆಗಳು ಸೇರಿದಂತೆ ಒಟ್ಟು 15 ಇಲಾಖೆಗಳಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳಲು ಇವಾಗ DPAR ಅನ್ನು ಹೊರಡಿಸಿದ್ದಾರೆ. ಇದು KPSC ಮುಖಾಂತರ ಈ ಒಂದು KAS ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ. ಸುಮಾರು 384 ಹುದ್ದೆಗಳು ಸ್ನೇಹಿತರೆ. ಸೊ ಈಗಾಗಲೇ ಎಲ್ಲ ತಯಾರಿ ಕೂಡ ಶುರು ಮಾಡ್ಕೊಂಡಿರ್ತಾರೆ ಈ ಒಂದು ನೇಮಕಾತಿಗೆ. ಆ ಒಂದು ನೋಟಿಫಿಕೇಶನ್ ಹೊರಡಿಸಿ ಅರ್ಜಿಯನ್ನು ಆಹ್ವಾನ ಮಾಡಲು. ಸೊ ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಕಾಯ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಹುದ್ದೆಗಳು ಮುಂಬರುವ ಕೆಲವು ತಿಂಗಳಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಅರ್ಜಿಯನ್ನು ಕರೆದಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿಯನ್ನು ಮಾಡ್ಕೋಬೋದು ಅಂತ ನಾನು ಒಂದು ಅಂದಾಜನ್ನು ಇಟ್ಕೊಂಡಿದ್ದೀನಿ. ಜೊತೆಗೆ ಇದು KAS ಹುದ್ದೆಗಳಾಗಿರೋದ್ರಿಂದ ತುಂಬ ಒಂದು ಕಾಂಪಿಟೇಷನ್ ಇರುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳನ್ನ ಪಡ್ಕೊಳ್ಳೇಬೇಕು ಅಂತ ಹಠ ಮಾಡಿ ಕೂತ್ಕೊಂತೀರೋ ಅವರಿಗೆ ಈ ಒಂದು ಹುದ್ದೆಗಳು ದಕ್ಕುವಂತಹ ಆಗಲಿ ಅಂತ ನಾನು ಶುಭವನ್ನು ಕೋರ್ತಾ, ಸೊ ಯಾರ್ಯಾರು ಈ ಹುದ್ದೆಗಳನ್ನ ಕಾಯ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.